ಕಿರಣ್ ಮಾತಾಡ್ತಾ ಬಸ್ ಹೋಯ್ತು, ಈಗ ಹೋಗೋಣವಾ ನಾವು ಅಂತ ಹೇಳ್ದ. ರಿಷಿ ಸ್ಮೈಲ್ ಮಾಡ್ತಾ ಹ್ಞೂ ಅಂದ. ಕಿರಣ್, ಲೋ ನಾವು ಹಾಸ್ಟೆಲಲ್ಲೇ ಇರಬೇಕಾ, ಬೇರೆ ಕಡೆ ಎಲ್ಲಾದರೂ ಇರ್ಬೋದಲ್ವಾ ಅಂತ ಹೇಳ್ದ. ರಿಷಿ, ನಾವು ಯಾರು ಅಂತ ಗೊತ್ತಾಗಬಾರ್ದು ಅಂತ ಹೇಳಿದ್ರೆ ನಾವು ಹಾಸ್ಟೆಲಲ್ಲೇ ಇರಬೇಕು. ತನ ಖುಷಿ, ನಿನಗೆ ರಿಷಿ ನೋಡಿದ್ರೆ ಏನಂತ ಅನಿಸುತ್ತೆ? ಖುಷಿ, ಒಳ್ಳೆಯವರು ಅನಿಸುತ್ತೆ. ಕೀರ್ತನ, ಹಾಗಾದರೆ ಅವ್ರನ್ನ ನಾವು ಫ್ರೆಂಡ್ ಮಾಡ್ಕೋಬೋದಲ್ವ ಖುಷಿ? ನಮ್ಮ ಗ್ರೂಪ್ಗೆ ಅವ್ರನ್ನ ಸೇರಿಸ್ಕೋಬೋದು ತಾನೇ? ಖುಷಿ ಸ್ಮೈಲ್ ಮಾಡ್ತಾ ಹ್ಞೂ ಅಂತ ಹೇಳಿದ್ಲು. ಖುಷಿ ಮನೆಗೆ ಬಂದ್ಲು. ರಾಧಾ ಮಾತಾಡ್ತಾ, ಖುಷಿ ಪುಟ್ಟ, ಕ್ಲಾಸ್ ಹೆಂಗಿತ್ತು? ಖುಷಿ, ಅಮ್ಮ ನನಗೆ ತುಂಬ ಹೊಟ್ಟೆ ಹಸಿತಿದೆ, ಊಟ ಹಾಕೊಡು. ರಾಧಾ, ಕೈಕಾಲು ತೊಳೆದೇ ಊಟ ಹಾಕ್ಕೊಡು ಅಂತಿದೆಯಲ್ಲ ಖುಷಿ, ಫಸ್ಟ್ ಹೋಗಿ ಫ್ರೆಶ್ ಆಗಿಬಿಟ್ಪಾ, ಆಮೇಲೆ ಊಟ ಹಾಕ್ಕೊಡ್ತೀನಿ. ಖುಷಿ, ನಾನು ಬರೋಷ್ಟೊತ್ತಿಗೆ ಊಟ ಹಾಕಿರು ಆಯಿತಾ ಅಂತ ಹೇಳಿ ಫ್ರೆಶ್ ಆಗಕ್ಕೆ ಹೋದ್ಲು. ಖುಷಿ ಊಟ ಮಾಡ್ತಾ, ಅಮ್ಮ ಇವತ್ತೇನಾಯಿತು ಗೊತ್ತಾ, ನನ್ನ ಸೀನಿಯರ್ಸ್ ಎಲ್ಲ ಪ್ರ್ಯಾಂಕ್ ಮಾಡಿದ್ರು, ಸದ್ಯ ಹೆಂಗೋ ಬಚಾವಾದ್ವಿ. ರಾಧಾ, ಯಾರ್ಯಾರ ಜೊತೆನೋ ಹಾಗೆ ಮಾತಾಡಕ್ಕೆ ಹೋಗ್ಬೇಡ ಖುಷಿ, ಸರಿ ಇರಲ್ಲ. ಖುಷಿ, ಅಮ್ಮ ಯಾವಾಗಲೂ ಹೀಗೆ ಹೇಳ್ತಿರ್ತೀಯಲ್ಲ, ಹಾಗೇನೂ ಆಗಲ್ಲಮ್ಮ, ಇವಾಗ ನಾನು ಕೀರ್ತನನ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಆಯಿತಾ? ರಾಧಾ, ಸರಿ ಬೇಗ ಬಾ. ಕೀರ್ತನ ಲ್ಯಾಪ್ಟಾಪ್ ನೋಡ್ತಾ ಕೂತಿದ್ಲು. ಖುಷಿ ಬಂದು, ಲೇ ಏನು ಯಾರು ಬಂದರೂ ಗೊತ್ತಾಗದೇ ಇರೋ ಹಾಗೆ ಏನು ನೋಡ್ತಾ ಇದೀಯ ನೀನು? ಕೀರ್ತನ, ಖುಷಿ ಯಾವಾಗ ಬಂದೆ ನೀನು? ಖುಷಿ, ನಾನು ಆಗಲೇ ಬಂದೆ, ನೀನು ನನ್ನ ಕಡೆ ಗಮನ ಕೊಡದೆ ಬರೀ ಗೇಮ್ನೇ ಆಡ್ತಿದ್ದೀಯಲ್ಲ? ಕೀರ್ತನ, ನಾನಿವತ್ತು ಗೇಮ್ ಆಡ್ತಿಲ್ಲ ಕಡೆ. ಖುಷಿ, ಹಾಗಾದರೆ ಏನು ಮಾಡ್ತಿದ್ದೀಯ ನೀನು ಲ್ಯಾಪ್ಟಾಪಲ್ಲಿ? ಕೀರ್ತನ, ಲೇ ಖುಷಿ, ನಿನ್ನ ಹುಡುಗ ರಿಷಿ ಬಗ್ಗೆ ನಾನು ತಿಳ್ಕೊತಾ ಇದ್ದೀನಿ, ಆದರೆ ಇಲ್ಲಿ ಯಾವ ಅಕೌಂಟು ಇಲ್ವಲ್ಲೇ ಅವನದು. ಖುಷಿ, ಹಾಗಂದ್ರೆ? ಕೀರ್ತನ, ಯೂಟ್ಯೂಬ್, ಇನ್ಸ್ಟಾ, ಫೇಸ್ಬುಕ್ ಯಾವುದ್ರಲ್ಲೂ ಅವನ ಅಕೌಂಟ್ ಇಲ್ಲನೇ ಇಲ್ಲ ಕಣೆ. ಖುಷಿ, ಲೇ ನಮ್ಮ ಥರನೇ ಇರ್ತಾರಾ? 3 ಹೊತ್ತು ಸೋಷಲ್ ಮೀಡಿಯಾದಲ್ಲಿ ನಾವು ಹೇಗಿರ್ತೀವೋ ಹಾಗೆ ಬೇರೆಯವರು ಇರ್ತಾರಾ ಹೇಳು? ಕೀರ್ತನ, ಲೇ ಅವ್ನು ಇಂಟರ್ನೆಟ್ ಕಾಲದಲ್ಲೂ ಯಾವುದ್ರಲ್ಲೂ ಇಲ್ಲ ಅಂದರೆ ಅವ್ನು ಬೋರಿಂಗ್ ಕಣೆ ಖುಷಿ. ಖುಷಿ, ಲೇ ಅವ್ನು ಬೇರೆ ಮೀಡಿಯಾದಲ್ಲಿ ಇರ್ಬೋದಲ್ವಾ? ಕೀರ್ತನ, ಇರ್ಬೋದೇನೋ, ನಾಳೆ ಕಾಲೇಜಲ್ಲಿ ಕೇಳೋಣ ಬಿಡು. ಖುಷಿ, ಲೇ ಯಾವುದಾದ್ರೂ ಮೂವಿ ನೋಡೋಣವಾ ಬಾ. ಕೀರ್ತನ, ಲೇ ಬರೀ ಟಿವಿ, ಮೂವಿ, ಸೀರಿಯಲ್ ಇದನ್ನೇ ನೋಡ್ತಿರ್ತೀಯಲ್ಲೇ, ಮೊಬೈಲ್ ಗಿಬೈಲ್ ಯೂಸ್ ಮಾಡಿಬಿಟ್ಟು ಆಮೇಲೆ. ಖುಷಿ, ಲೇ ಫೋನ್ ಯೂಸ್ ಮಾಡ್ತೀನಲ್ಲ ರೀಲ್ಸ್ ಮಾಡೋಕ್ಕೆ. ಕೀರ್ತನ, ಯಾವುದಾದ್ರೂ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇದ್ದರೆ ಯೂಸ್ ಮಾಡ್ತೀಯಾ, ಇಲ್ಲಾಂದರೆ ಅದೂ ಇಲ್ಲ. ಈಗಿನ ಕಾಲದ ಅಜ್ಜಿನೇ ಎಷ್ಟೋ ಪರವಾಗಿಲ್ಲ, ನೀನಂತೂ ಬರೀ ಯಾವಾಗಲೂ ಟಿವಿ, ಸೀರಿಯಲ್ ಎಂತನೇ ಇರ್ತೀಯ, ಆದರೆ ಅಜ್ಜಿದಿರು ನೋಡು ಬರೀ ಫೋನಲ್ಲೇ ಇರ್ತಾರೆ. ಖುಷಿ, ಸರಿ ನಾನು ಒಬ್ಬಳೇ ಮೂವಿ ನೋಡ್ತೀನಿ ಬಿಡು, ನೀನು ಫೋನ್ ನೋಡಿಕೊಂಡೇ ಇರು ಆಯಿತಾ ಅಂತ ಹೇಳಿ ಅವ್ರ ಮನೆ ಕಡೆ ಬಂದಳು. ಖುಷಿ ಮನೆಗೆ ಬಂದು ಟಿ ವಿ ನೋಡ್ತಾ ಕೂತ್ಕೊಂಡ್ಳು. ಸಂಜೆ ಆಯಿತು. ಶ್ರೀ, ವೇದ, ಮೋಕ್ಷ ಬಂದರು. ರಾಧಾ, ಮೋಕ್ಷ ಹೋಗು, ಟ್ರೈನ್ ಬಂತು, ನಿಮ್ಮ ಅಪ್ಪನ ಕರ್ಕೊಂಡು ಬಾ ಅಂತ ಹೇಳಿದ್ರು. ಮೋಕ್ಷ, ಸರಿಮಾ ಕರ್ಕೊಂಡು ಬರ್ತೀನಿ. ಶ್ರೀ ಮತ್ತು ವೇದ ಸೋಫಾ ಮೇಲೆ ಕೂತ್ಕೊಂಡು ಖುಷಿ ಕಡೆ ನೋಡ್ತಾ, ಖುಷಿ ಇವತ್ತು ಹೆಂಗಿತ್ತು ಕಾಲೇಜ್ ಅಂತ ಕೇಳಿದ್ರು. ಖುಷಿ, ಜ್ಯೇಷ್ಠ, ನಾನು ರಿಷಿನ ಮತ್ತೆ ನೋಡಿದೆ. ಶ್ರೀ, ಯಾರು? ಅದೇ ಅವತ್ತಿನ ಬಚಾವ್ ಮಾಡಿದ್ನಲ್ಲ ಅವನಾ? ಖುಷಿ, ಹ್ಞೂ ಅಣ್ಣ, ಅವ್ನು ನನ್ನ ಕಾಲೇಜ್ ಅಷ್ಟೇ ಅಲ್ಲ, ನನ್ನ ಕ್ಲಾಸ್ಮೇಟ್ ಕೂಡ ಗೊತ್ತಾ. ಸದ್ಯ ಈಗಲಾದರೂ ಧ್ರುವನ ಕಾಟ ತಪ್ಪಿತು. ವೇದ, ಧ್ರುವ ಆಗಿದ್ರೆ ನಿಜವಾಗ್ಲೂ ನಿನ್ನ ಬಾಯ್ ಫ್ರೆಂಡ್ ಅಂತ ನಂಬಿದ್ದಾನಾ? ಅದಕ್ಕೆ ಖುಷಿ, ಹ್ಞೂ ಅದಕ್ಕೆ ನಂಬಿದ್ದಾನೆ. ನಾನು ರಿಷಿ ಜೊತೆ ಮಾತಾಡ್ತಿದ್ರೆ ಅವನ ಮುಖ ಒಳ್ಳೆ ಹರಳೆಣ್ಣೆ ಕುಡ್ದಿರೋ ಥರ ಇರುತ್ತೆ. ಶ್ರೀ, ನಾಳೆ ಆ ಹುಡುಗನ ನನಗೆ ಮೀಟ್ ಮಾಡಿಸು. ಖುಷಿ, ಯಾವಾಗ? ಬೆಳಗ್ಗೆನಾ ಅಥವಾ ಕಾಲೇಜ್ ಬಿಟ್ಟ ಮೇಲಾ? ಅದಕ್ಕೆ ಶ್ರೀ, ನಾಳೆ ಕಾಲೇಜು ಎಷ್ಟು ಗಂಟೆಗೆ ಬಿಡೋದು? ಖುಷಿ, 5ಗೆ ಅನಿಸುತ್ತೆ. ಶ್ರೀ, ಹಾಗಿದ್ರೆ ನಾನು ಸಂಜೆ ಬರ್ತೀನಿ, ಮೀಟ್ ಮಾಡಿಸು, ಇವಾಗ ಹೋಗಿ ಮಲ್ಕೋ. ಖುಷಿ, ಜ್ಯೇಷ್ಠ, ಇವಾಗೊಂದು ಸೀರಿಯಲ್ ಬರುತ್ತೆ, ಅದನ್ನ ನೋಡಿ ಮಲ್ಕೋತೀನಿ ಆಯಿತಾ? ಶ್ರೀ, ಇಲ್ಲ ಖುಷಿ, ಇವಾಗ ಹೋಗಿ ಮಲ್ಕೋ ಅಂದರೆ ಮಲ್ಕೋಬೇಕಷ್ಟೆ. ಖುಷಿ, ನಾನು ಸೀರಿಯಲ್ ನೋಡಿನೇ ಮಲ್ಗೋದು, ನೀನೇನಾದರೂ ಮಾಡು. ಶ್ರೀ, ಖುಷಿ, ಇವಾಗ ನಾನೇ ನಿನ್ನ ಎತ್ಕೊಂಡು ರೂಮ್ ಒಳಗಡೆ ಬಿಡ್ತೀನಿ ನೋಡು. ಖುಷಿ, ಜ್ಯೇಷ್ಠ, ಬಿಡು ಬಿಡು ನನ್ನ ಅಂತ ಕೈ ಕಾಲು ಬಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಶ್ರೀ,
ಖುಷಿ, ಇವಾಗ ನನ್ನ ಕೈ ಬಿಟ್ಟರೆ ನೀನು ಕೆಳಗಡೆ ದಪ್ಪ ಅಂತ ಬಿದ್ದೋಗ್ತೀಯ, ಆಮೇಲೆ ನಿನ್ನ ಸ್ವಂಟನೂ ಮುರಿದೋಗುತ್ತೆ. ಖುಷಿ, ಇದು ಒಂದು ಸೀರಿಯಲ್ ಅಣ್ಣ, ಪ್ಲೀಸ್. ಶ್ರೀ, ಇವತ್ತು ಲೇಟ್ ಆಯಿತು ಅಂದೆ, ನಾಳೆನೂ ಲೇಟ್ ಆದರೆ ಆಮೇಲೆ ಮತ್ತೆ ಯಾರು ಬಿಟ್ಕೊಡ್ತಾರೆ, ಸುಮ್ಮನೆ ಹೋಗಿ ಮಲ್ಕೋಬಾ ಅಂತ ಹೇಳಿ ಬೆಡ್ ಮೇಲೆ ಮಲಗಿಸ್ತಾ. ಖುಷಿ, ನಾನು ಇನ್ನೂ ಅಲಾರಾಮ್ ಕೊಟ್ಟಿಲ್ಲ, ಇನ್ನೂ ಡ್ಯಾಡು ಮತ್ತು ಮಾಮ್ಗೆ ಗುಡ್ ನೈಟ್ ಹೇಳಿಲ್ಲ. ಶ್ರೀ, ಖುಷಿ ತಲೆ ಸವರ್ತಾ, ನಾನು ಹೇಳ್ತೀನಿ ನೀನು ಇವಾಗ ಮಲ್ಕೋ ಅಂತ ಹೇಳಿ ಮಲಗಿಸ್ತಾ. ಖುಷಿ, ಓಕೆ ಗುಡ್ ನೈಟ್ ಅಂತ ಹೇಳಿ ಮಲ್ಕೊಂಡ್ಳು. ಅಲಾರಾಮ್ ಕೂಗ್ತು. ಖುಷಿ ಡೈಲಿ ರೊಟೀನ್ ಕಂಪ್ಲೀಟ್ ಮಾಡಿ ಕಾಲೇಜ್ಗೆ ರೆಡಿಯಾಗಿ ತಿಂಡಿ ಮಾಡೋಕ್ಕಂತ ಬಂದಳು. ಆಮೇಲೆ ಬೇಗ ಬೇಗ ತಿಂತ, ಜ್ಯೇಷ್ಠ ಸಂಜೆ ನೀನೇ ಕರ್ಕೊಬರ್ಬೇಕು ಆಯಿತಾ? ಜ್ಯೇಷ್ಠ, ವೇದ ಇರ್ತಾಳೆ, ಹೇಗೆ ನೀನು ಕರ್ಕೊಬರೋಕ್ಕಾಗುತ್ತೆ? ಕೀರ್ತನ, ಖುಷಿ ನನ್ನ ಜೊತೆ ಬರ್ತಾಳೆ. ಖುಷಿ, ನಾನು ನಿನ್ನ ಜೊತೆ ಬರಲ್ಲ, ಹೋಗು, ನನ್ನ ಜೊತೆ ಮಾತಾಡಬೇಡ. ಕೀರ್ತನ, ಖುಷಿ ಇವಾಗ ಬಾ, ಬಸ್ ಬರುತ್ತೆ ಅಂತ ಹೇಳಿ ಹೇಳ್ಕೊಂಡೋದ್ಲು. ಶ್ರೀ, ಸರಿ, ಹುಷಾರು ಖುಷಿ. ಖುಷಿ ಕೀರ್ತನ ಜೊತೆ ಹೋಗಿ ಬಸ್ ಹತ್ತಿದ್ಲು. ಕೀರ್ತನ, ಖುಷಿ ಯಾಕೆ ನನ್ನ ಮೇಲೆ ಕೋಪ ಮಾಡ್ಕೊಂಡಿದೀಯಾ? ನಾನು ಏನು ಮಾಡಿದೆ? ಖುಷಿ ಏನೂ ಮಾತಾಡದೆ ಸುಮ್ಮನೆ ಫೋನ್ ನೋಡ್ತಾ ಇದ್ಲು. ಕೀರ್ತನ, ಖುಷಿ ಮಾತಾಡೆ. ಓ, ನಿನ್ನೆ ಮೂವಿ ನೋಡೋಕ್ಕೆ ಬರಲಿಲ್ಲ ಅಂತ ಕೋಪ ಮಾಡ್ಕೊಂಡಿದ್ಯಾ? ಸರಿ, ಇವತ್ತು ಹೋಗಿದ ತಕ್ಷಣ ಮೂವಿ ನೋಡೋಣ. ಖುಷಿ ಮಾತಾಡೆ, ಸಾರಿ ಆಯಿತಾ ಅಂತ ಹೇಳಿ ಕಚ್ಚಗುಳಿ ಕೊಟ್ಲು. ಖುಷಿ ನಗಾಡ್ತಾ, ಕೀರ್ತನ ಸಾಕು ಸಾಕು, ಮಾತಾಡ್ತೀನಿ ಆಯಿತಾ? ಕೀರ್ತನ, ಸದ್ಯ ಇವಾಗಾದರೂ ಮಾತಾಡ್ದಲ್ಲ. ಖುಷಿ, ಪ್ರಾಮಿಸ್ ಮಾಡು, ನಾನು ಯಾವಾಗ ಕರೆದ್ರೂ ಮೂವಿ ನೋಡೋಕ್ಕೆ ಬರ್ತೀನಿ ಅಂತ. ಕೀರ್ತನ, ಸರಿ ಆಯಿತು, ನೋಡೋಕ್ಕೆ ಬರ್ತೀನಿ, ನೀನು ಕರೆದಾಗೆಲ್ಲ ಮೂವಿ ನೋಡೋಕ್ಕೆ ಬರ್ತೀನಿ, ಸರಿನಾ? ಮುಂದೆ ಏನಾಗುತ್ತೆ ಅಂತ ನೆಕ್ಸ್ಟ್ ಎಪಿಸೋಡ್ವರೆಗೂ ಕಾಯ್ತೀರಾ ಅಲ್ವಾ?